ಎಲ್ಲರಿಗೂ ನಮಸ್ತೆ. ನಾನು ರುಕ್ಮಿಣಿ ಬೆಂಗಳೂರಿನಿಂದ. ನನ್ಗೊಂದು ಕಾಮೆಂಟ್ ಬಂದಿತ್ತು. ಆ ಕಾಮೆಂಟ್ ಬಗ್ಗೆ ನಾನು ಇವಾಗ ವಿಡಿಯೋ ಮಾಡ್ತಾ ಇದ್ದೀನಿ. ಅದೇನಂದ್ರೆ ಶೋಲ್ಡರ್ಗೆ, ಹಾರ್ಮೋಲ್ಗೆ ಮತ್ತೆ ಚೆಸ್ಟ್ಗೆ ಯಾವ ತರ ಸೆಟ್ಟಿಂಗ್ ಮಾಡ್ಬೇಕು ಅನ್ನೋದು ಒಂದು ರೂಪ ಅನ್ನೋರು ಮೆಸೇಜ್ ಮಾಡಿದ್ದಾರೆ. ಒಂದ್ಸರಿ ಮೆಸೇಜ್ ಓದ್ತೀನಿ ನೋಡ್ರಿ ನೀವು. ಬ್ಲೌಸ್ ಸ್ಟಿಚಿಂಗ್ ಮಾಡ್ತೀನಿ, ಬಟ್ ಯಾವ ಚೆಸ್ಟ್ ಸೈಜಿಗೆ ಎಷ್ಟು ನೆಕ್ ಬಿಡ್ತು ಶೋಲ್ಡರ್ ಹಾರ್ಮೋಲ್ ತಗೋಬೇಕು ಅನ್ನೋದು ಗೊತ್ತಿಲ್ಲ. ಸೊ ಸ್ಟಿಚಿಂಗ್ ಮಾಡಕ್ಕೆ ನನ್ಗೆ ಭಯ ಆಗುತ್ತೆ. ಇದನ್ನ ನನ್ಗ ಹೇಳಕ್ ಹೇಳಿದ್ದಾರೆ. ಸೊ ಶೋಲ್ಡರ್ ಮೆಜರ್ಮೆಂಟ್ ಯಾವ ತರ ತಗೋಬೇಕು, ಚೆಸ್ಟ್ಗೆ ಯಾವ ಅಂದ್ರೆ ಎಲ್ಲಾ ಚೆಸ್ಟ್ಗಳು ಒಂದೇ ತರ ಮೆಜರ್ಮೆಂಟ್ ಇರಲ್ಲ. ಚೆಸ್ಟ್ ಬಾಡಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಯಾವ ತರ ಬಾಡಿ ಅನ್ನೋದು ನಾವು ನೋಡ್ಕೋಬೇಕು. ಫಸ್ಟ್ ನೋಡ್ಕೊಂಡು ಅದೇ ತರನೇ ಅವ್ರ ಬಾಡಿ ಹಿಡ್ದೆ ನಾವು ಫಾಲೋ ಮಾಡಬೇಕು ಹೊರತು ನಾವು ಓನ್ ಆಗಿ ನಾವು ಯಾವ್ದು ಥಿಂಕ್ ಮಾಡಿ ಕಟಿಂಗ್ ಮಾಡಕ್ ಹೋಗ್ಬಾರ್ದು. ಇವಾಗ ಚೆಸ್ಟ್ ಸೈಜು ಯಾವ ತರ ಚೆಸ್ಟ್ ನಲ್ಲಿ ವೆಸ್ಟ್ ನಲ್ಲಿ ಯಾವ ಚೇಂಜಸ್ ಇರಲ್ಲ. ಆರ್ಮೋಲ್ ಅಲ್ಲಿ ಮತ್ತೆ ಶೋಲ್ಡರ್ ಅಲ್ಲಿ ಚೇಂಜಸ್ ಆಗುತ್ತೆ. ಅದ್ ಯಾವ ತರ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ಹೇಳ್ತೀನಿ. ಕೊನೆವರೆಗೂ ನೋಡಿ, ವಿಡಿಯೋ ಸ್ಕಿಪ್ ಮಾಡಕ್ ಹೋಗ್ಬೇಡ್ರಿ. ನಿಮ್ ಹೊಸಬ್ರು ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೆ ವಿಡಿಯೋ ಇಷ್ಟ ಆದ್ರೆ ಒಂದ್ ಲೈಕ್ ಮಾಡಿ. ಇವಾಗ ಈ ಬ್ಲೌಸ್ ಲೆಂತ್ ಬಂದ್ಬಿಟ್ಟು ನನಗೆ 15 ಇಂಚ್ ಇದೆ. 15 ಇಂಚಿಗೆ ನಾನು ಮಾರ್ಕಿಂಗ್ ಆಗ್ತಾ ಇದೀನಿ. ಇವಾಗ ಇದ್ರಲ್ಲಿ ಕೇವಲ ನಿಮ್ಗೆ ಶೋಲ್ಡರ್ ಮೆಜರ್ಮೆಂಟ್ ಯಾವ ತರ ಚೇಂಜ್ ಮಾಡ್ಕೋಬೇಕು ಅನ್ನೋದು ಮಾತ್ರ ಹೇಳ್ತಾ ಇದ್ದೀನಿ ನಾನು. ಇದು ಶೋಲ್ಡರ್ ಬಂದ್ಬಿಟ್ಟು ಚೆಸ್ಟ್ ಬಂದ್ಬಿಟ್ಟು ನನಗೆ 42 ಇದೆ, ಮಿಡಿಲ್ ಚೆಸ್ಟ್. ಸೊ ಅಪ್ಪರ್ ಚೆಸ್ಟ್ 40 ಇದೆ. ಅಪ್ಪರ್ ಚೆಸ್ಟ್ ಪ್ರಕಾರ ನಾನು 40 ಇಂಚ್ಗೆ ಒಂದು ಮಾರ್ಕ್ ಆಗ್ತಾ ಇದೀನಿ. ಅಂದ್ರೆ 39 ಇದೆ. 1 ಇಂಚ್ ಎಕ್ಸ್ಟ್ರಾ ಮಾಡ್ಕೊಂಡು 40 ಇಂಚ್ ಇದರ ನಾನು ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ ಹಾಕಿದ್ದೀನಿ. ಫ್ರಂಟ್ ಪಾರ್ಟ್ ಅಲ್ಲಿ ಈ ಪೋರ್ಷನ್ ಇದೆಯಲ್ಲ, ಇಲ್ಲಿ 1 ಇಂಚ್ ಎಕ್ಸ್ಟ್ರಾ ತಗೊಂಡು ಅದನ್ನ 42 ಮಿಡಿಲ್ ಚೆಸ್ಟ್ ಕವರ್ ಮಾಡ್ತೀನಿ. ಸರಿನಾ? ಈಗ 40 ಇಂಚಿಗೆ ಒಂದು ಮಾರ್ಕಿಂಗ್ ಹಾಕಿದ್ದೀನಿ. ಇಲ್ಲಿ 37 ಇದೆಯಲ್ಲ, 37ಗೆ ಎಷ್ಟು ಬರುತ್ತೆ? 9 ಕಾಲು ಬರುತ್ತೆ. ಇದಕ್ಕೊಂದು ಅರ್ಧ ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ ತಗೊಂಡು ಹಾರ್ಮೋಲ್ ವೆಸ್ಟ್ ಮಾರ್ಕಿಂಗ್ ಅಲ್ಲಿ ಡಾಟ್ಸ್ ಅಲ್ಲಾಗ ಬಿಟ್ಟಿದ್ದೀನಿ. ಇದು ಎಕ್ಸ್ಟ್ರಾ ಮಾರ್ಕಿಂಗು. ಇವಾಗ ನಾವಿಲ್ಲಿ ಒಂದು ಡಾಟ್ ಮಾರ್ಕಿಂಗ್ ಹಾಕೋಣ. ಇದ್ರಲ್ಲಿ ನಾನು ಸಿಂಪಲ್ ಆಗಿ ಹೇಳ್ತಾ ಇದ್ದೀನಿ, ನೀವು ಅರ್ಥ ಮಾಡ್ಕೊಳಕ್ ಟ್ರೈ ಮಾಡಿ. ಇದು ನೋಡಿ, ಇದು ನಾರ್ಮಲ್ ಆಗಿ ಎಲ್ಲಾ ಬ್ಲೌಸ್ಗೆ ಇದು ಕ್ಯಾಶುವಲ್ ಆಗಿದೆ. ಇವೆಲ್ಲ ಇರ್ತವೆ. ಲೆಂತ್ ಇರುತ್ತೆ, ಚೆಸ್ಟ್ ಇರುತ್ತೆ, ವೆಸ್ಟ್ ಇರುತ್ತೆ, ಇವೆಲ್ಲ ಕಾಮನ್ ಆಗಿರುತ್ತೆ. ಚೇಂಜಸ್ ಎಲ್ಲಿ ಬರುತ್ತೆ ಅಂದ್ರೆ ಶೋಲ್ಡರ್ ಅಲ್ಲೇ ಚೇಂಜಸ್ ಬರುತ್ತೆ. ಇವಾಗ ಇದಕ್ಕೆ 15 ಇಂಚು ಶೋಲ್ಡರ್ ಇದೆ. ಸರಿನಾ? 15 ಇಂಚು ಶೋಲ್ಡರ್ಗೆ ನಾನು ಇವಾಗ ಅವ್ರ ನೆಕ್ ಡೀಪು, ಬ್ಯಾಕ್ ನೆಕ್ ಡೀಪು 10 ಇದೆ. ಆದ್ರೆ 10 ಇಂಚಿಗೆ ಇಟ್ರೆ ಯಾವ ತರ ಹಿಡ್ಕೋಬೇಕು, ಇದ್ರ ಮೇಲೆ ತಗೊಂಡ್ರೆ ಯಾವ ತರ ಇಡ್ಬೇಕು. 10 ಇಂಚು ಬಿಟ್ಬಿಟ್ಟು ಇದೇ ನೆಕ್ ಶೋಲ್ಡರ್ಗೆ ಈಗ 42ಗೆ ನಾನು ಹಾಕಿದ್ದೀನಿ. ಇಲ್ಲಿ ಅಪ್ಪರ್ ಚೆಸ್ಟ್ ಪ್ರಕಾರ ಮಾರ್ಕಿಂಗ್ ಹಾಕಿದ್ದೀನಿ. ಇದು ಆಯ್ತು, ಇವೆರಡು ಮಾರ್ಕಿಂಗ್ ಆಗೋಯ್ತು, ಕರೆಕ್ಟ್ ಆಯ್ತು. ಇಲ್ಲಿ ಇವಾಗ ಈ ಮಾರ್ಕಿಂಗ್ ನೋಡ್ಬೇಕಾದ್ರೆ ನಾನು ಇವಾಗ ಶೋಲ್ಡರ್ ಮಾರ್ಕಿಂಗು, ಇವಾಗ ನೆಕ್ ಡೌನ್ ಇದು 10 ಇದೆ. 10 ಇಲ್ಲ, ನಾವ್ ಎಕ್ಸಾಂಪಲ್ ನಾವ್ ಅನ್ಕೊಳ್ಳೋಣ, ಒಂದ್ 4 ಇಂಚಿಗೆ ನಮಗೂ ಕೊಟ್ಟಿದ್ದಾರೆ ಇವ್ರು. ಬ್ಯಾಕ್ ನೆಕ್ 4 ಇಂಚು, ಫ್ರಂಟ್ 8 ಇಂಚು ಕೊಟ್ಟಿದ್ದಾರೆ ಅನ್ಕೊಳ್ಳಿ. 8 ಕೊಟ್ಟಿದ್ದಾರೆ ಬ್ಯಾಕ್ ನೆಕ್, ಓಕೆನಾ? ಫ್ರಂಟ್ಗೆ ಆದ್ರೆ ನಾವ್ ಇವಾಗ ಏನ್ ಮಾಡ್ಬೇಕು, 4 ಇಂಚ್ ಇತ್ತಂದ್ರೆ ನಮ್ಗೆ 7 ಕಾಲು ಅಥವಾ 7 ಇಂಚು. ಫ್ರಂಟ್ ನೆಕ್ 8 ಇದೆ, ಬ್ಯಾಕ್ ನೆಕ್ 4 ಇದೆ ಅಂದಾಗ 7 ಇಂಚು ನಾವ್ ಇಟ್ಕೋಬಹುದು ಇಲ್ಲಿ ಮಾರ್ಕಿಂಗ್. ಸಪೋಸ್ ಇಲ್ಲ, ಇನ್ನ ಸ್ವಲ್ಪ ಡೌನ್ ಬರ್ಬೇಕು, ನಾವು 4 ಇಲ್ಲ ಒಂದು 6 ಇಂಚ್ ಇಟ್ಕೊಳ್ಳೋಣ. 6 ಇಂಚಿಗೆ ಇಟ್ಕೊಂಡಾಗ ಡೌನ್ 6 ಇಂಚ್ ಅನ್ಕೊಳ್ಳಿ. 6 ಅಂದಾಗ ನಮ್ಗೆ ಇಲ್ಲಿ ಒಂದು ಅರ್ಧ ಇಂಚು ನಾವು ಟೇಪು ನಮ್ ಸೈಡ್ ತಗೋಬೇಕು. ಇಲ್ಲಿ 6.5 ಇಟ್ಕೊಂಡು 6 ಇಂಚಿಗೆ 6.5 ಅಥವಾ 7 ಇಂಚ್ ಇಟ್ಟರು ಪ್ರಾಬ್ಲಮ್ ಆಗಲ್ಲ. ಸರಿನಾ? ಇನ್ನು ಅದ್ರ ಮೇಲೆ ಬಿಟ್ಬಿಟ್ಟು 8 ಇಂಚಿಗೆ ಬಂದಿವಿ ನಾವು, ಇದು ಡೌನ್ 8 ಇಂಚು ಬಂತು ಅಂದ್ರೆ ಮಾತ್ರ ನಾವು ಒಂದು 6.5 ಅಥವಾ 6 ಇಂಚಿಗೆ ಇಟ್ಕೊಂಡ್ರು 8 ನಡೆಯುತ್ತೆ. ಸರಿನಾ? 8 ಇಂಚಿಗೆ ನಾವು 6 ಇಂಚ್ ಇಟ್ಕೋಬೇಕು. ಇಲ್ಲಿ 6 ಇಂಚಿಗೆ 6.5 ಇಟ್ಕೋಬೇಕು. 4 ಇಂಚಿಗೆ 7 ಕಾಲು ಇಟ್ಕೋಬೇಕು. ಇನ್ನ 3 ಇಂಚು ಆತಿಟ್ಟು ಅಂದ್ರೆ ಎಷ್ಟಿದ್ರೆ ಶೋಲ್ಡರ್ ಅಷ್ಟೇ ಇಟ್ಕೋಬೇಕು. ಇದ್ರಲ್ಲಿ ಏನು ಪ್ಲೇಸ್ ಮೈನಸ್ ಮಾಡ್ಕೋಬಾರ್ದು. ಆಮೇಲೆ ಕಾಲರ್ ಇತ್ತಂದ್ರೆ ಮಾತ್ರ 7.5 ಇಟ್ಟು ಮತ್ತೆ ಇಲ್ಲಿ ಮಾರ್ಜಿನ್ ಎಕ್ಸ್ಟ್ರಾ, ಇದು 7.5 ಇಟ್ಕೊಂಡು ಇಲ್ಲಿ ಮಾರ್ಜಿನ್ ಅರ್ಧ ಇಂಚು ಎಕ್ಸ್ಟ್ರಾ ತಗೋಬೇಕು. ಕಾಲರ್ಗೆ ಅರ್ಧ ಇಂಚು ಮಾತ್ರ ಎಕ್ಸ್ಟ್ರಾ ತಗೋಬೇಕು. ಮಿಕ್ಕಿದವಕ್ಕ ನೀವು 4 ಇಂಚು ಮೇಲೆ ಡೌನ್ ಎಷ್ಟೇ ನೆಕ್ ಬಂದ್ರೆ ಕೂಡ ಒಂದು ಹಾಫ್ ಇಂಚು ಕಡಿಮೆ ಮಾಡ್ಕೊಂಡು ತಗೋಬೇಕು ಹೊರತು, ನೀವು ಇದರಲ್ಲಿ ನೆಕ್ ಡೌನ್ ಆದಂಗಲ್ಲ ಈ ಟೇಪ್ ಈ ಕಡೆ ಬರುತ್ತೆ, ನೆಕ್ ಮೇಲೆ ಹೋದಂಗಲ್ಲ ಈ ಟೇಪ್ ಈ ಕಡೆ ಹೋಗುತ್ತೆ. ಇದನ್ನೇ ನೆನಪು. ಇದು ಮೇಲೆ, ಈ ನೆಕ್ ಮೇಲೆ ಬಂದ್ರೆ ಇಲ್ಲಿಂದ ಮೇಲೆ ಬಂದಂಗಲ್ಲ ಟೇಪ್ ಈ ಕಡೆ ಹೋಗುತ್ತೆ. ನೆಕ್ ಇಲ್ಲಿಂದ ಡೌನ್ ಬಂದಂಗಲ್ಲ ಟೇಪ್ ಈ ಕಡೆ ಬರುತ್ತೆ. ಇವಾಗ ನಾನು ಇದೇ ನೆಕ್ಗೆ ನನ್ಗೆ 15 ಇಂಚು ಇದೆಯಲ್ಲ, 15 ಇಂಚಿಗೆ ನಾನು 5.5 ಆಗ್ತಾ ಇದೆ. 4 ಇಂಚು ಮೈನಸ್ ಮಾಡಿದ್ದೀನಿ. ಯಾಕಂದ್ರೆ ಇಲ್ಲಿ ಡೌನ್ ಆಗ್ತಾ ಇದೆ, ಇಲ್ಲಿ 10 ಇಂಚಿಗೆ ಡೌನ್ ಆಗ್ತಾ ಇದೆ. ಮತ್ತೆ ಫ್ರಂಟ್ ಅಲ್ಲಿ ಕೂಡ 8 ಇಂಚ್ ಇದೆ. ಸೊ ನಾನು 5.5 ಹಾಕಿದ್ದೀನಿ. 5.5 ಹಾಕಿ ಇಲ್ಲಿ ಕೂಡ 5.5 ಹಾಕ್ತಾ ಇದ್ದೀನಿ. ಈಗ ಗೊತ್ತಾಯ್ತು ಅನ್ಕೊಂತೀನಿ ಮೆಜರ್ಮೆಂಟ್ಸ್. ಯಾವತ್ತು ಕೂಡ ಈ ಎರಡು ಇಲ್ಲಿ ನೆಕ್ಕು ಈ ಶೋಲ್ಡರ್ ಅಲ್ಲೇ ಚೇಂಜಸ್ ಮಾಡ್ಕೋಬೇಕು. ಇಲ್ಲಿ ಏನ್ ಚೇಂಜಸ್ ಮಾಡಕ್ ಹೋಗ್ಬಾರ್ದು. ಇವಾಗ ನೋಡ್ರಿ, ಇದನ್ನ ಹಾರ್ಮೋಲು ನನ್ಗ 18.5 ಇದೆಯಲ್ಲ, ಅಂದ್ರೆ 18.5 ಅಂದ್ರೆ 9 ಕಾಲು ಬರ್ಬೇಕು ಮೆಜರ್ಮೆಂಟ್ಗೆ. ಟೇಪ್ ನಿಧಾನವಾಗಿ ಈ ತರ ಮೂವ್ ಮಾಡ್ಬಿಟ್ಟು 9 ಕಾಲಿಗೆ ಸ್ವಲ್ಪ ಬಂದಿಲ್ಲ, ಸ್ವಲ್ಪ ಈ ತರ ಇಲ್ಲಿ ಇನ್ನೊಂದ್ ಚೂರು ಇಲ್ಲಿ ಸರ್ಸಕ್ ಹೋಗ್ಬೇಡಿ. ಇಲ್ಲೇ ಇದನ್ನ ಸ್ವಲ್ಪ ರೌಂಡ್ ಮಾಡ್ಕೊಳ್ಳಿ. ಇಲ್ಲಿಂದ ಈ ಪೋರ್ಷನ್ಗೆ
ಇಲ್ಲಿ ಮಾಡ್ಕೊಂಡ್ಬಿಟ್ರೆ 1/4 ಇಂಚು ಇದರಲ್ಲಿ ಸರೋಗುತ್ತೆ. ಇದಾಯ್ತು. ಇವಾಗ ಈ ತರ 42 ಸೈಜ್ ಮೆಜರ್ಮೆಂಟ್ ನಾ ಹೇಳ್ತಾ ಇರೋದು. ಇವಾಗ ಇಲ್ಲಿಂದ ನಾನು 2.5 ಹಾಕಿದ್ದೀನಿ, ಇಲ್ಲಿಂದ 10ಕ್ಕೆ ಹಾಕಿದ್ದೀನಿ, ಸರಿನಾ? ಇವಾಗ ಇಲ್ಲಿ 3 ಇಂಚು, ಇಲ್ಲಿ 3 ಇಂಚು, ಇಲ್ಲಿ 2.5, ಈ ತರ ಡೌನ್ ಮಾಡ್ಕೋಬೇಕು, ರೌಂಡ್ ಮಾಡ್ಕೋಬೇಕು ಈ ತರ. ಇದು ಒಂದ್ ವೇಳೆ ಇದು 8ಕ್ಕೆ ಅಂತಂದ್ರೆ ಇಲ್ಲೊಂದು ಅರ್ಧ ಇಂಚು ಬೆಳೆಸ್ಕೋಬೇಕು. 7 ಬಂದ್ರೆ ಇಲ್ಲೊಂದು 1/4 ಇಂಚು ಬೆಳೆಸ್ಬೇಕು. 6 ಬಂತಂದ್ರೆ ಇಂದ 1/4 ಇಂಚು. 4 ಬಂತಂದ್ರೆ 7 ಇಂಚು 7.5. ಇನ್ನು 1 ಇಂಚು ಬಂತಂದ್ರೆ ಕರೆಕ್ಟ್ ಎಷ್ಟಿದ್ರೆ ಅಷ್ಟು 7.5 ಹಾಕ್ಬೇಕು. ಇದು ಮೇಲೆ ಹೋದಂಗಲ್ಲ ಇದು ಈ ಕಡೆ ಹೋಗುತ್ತೆ. ಅದನ್ನ ನೆನ್ಪಿಟ್ಕೊಂಡು ನೀವು ಕಟಿಂಗ್ ಮಾಡ್ಕೋಬೇಕು. ಈ ಮೆಜರ್ಮೆಂಟ್ಗೆ ಇಷ್ಟು ನಾನು ಇವಾಗ 42 ಇದೆಯಲ್ಲ, ಇಲ್ಲಿ ಕೂಡ ಹೇಳ್ತೀನಿ ಹೆಂಗ ನೀವು ಫ್ರಂಟ್ ಅಲ್ಲಿ ಎಕ್ಸ್ಟ್ರಾ ಮಾಡ್ಕೋಬೇಕು. ಅಪ್ಪರ್ ಚೆಸ್ಟ್ ಪ್ರಕಾರ ನಾನು ಮಾರ್ಕಿಂಗ್ ಹಾಕಿದ್ದೀನಿ. ಅಪ್ಪರ್ ಚೆಸ್ಟ್ 42 ಇಟ್ರೆ ಏನಾಗುತ್ತಂದ್ರೆ ನಿಮ್ಗೆ ಈ ಹಾರ್ಮೋಲ್ ಅಲ್ಲಿ ರಿಂಕಲ್ಸ್ ಬರುತ್ತೆ, ಸರಿನಾ? ಇವಾಗ ನೆಕ್ ಇಲ್ಲಿ ಡೌನ್ ಆದಂಗ ನಾವು ಇಲ್ಲಿ ಈ ಪೋರ್ಷನ್ ಇಲ್ಲಿ ಕೂಡ ರಿಂಕಲ್ಸ್ ಯಾಕೆ ಬರುತ್ತೆ? ಈ ಪೋರ್ಷನ್ ಅಲ್ಲಿ ಹಾರ್ಮೋಲ್ ಡೌನ್ ಸೈಡ್ ರಿಂಕಲ್ಸ್ ಬರುತ್ತೆ ಅಂದ್ರೆ ಅದಕ್ಕೂ ಒಂದು ಕಾರಣ ಇರುತ್ತೆ. ಈ ಪೋರ್ಷನ್ ಯಾವಾಗಲೂ ಜಾಸ್ತಿ ಆಗುತ್ತಲ್ಲ, ಅವಾಗ ಇಲ್ಲಿ ರಿಂಕಲ್ಸ್ ಬರುತ್ತೆ. ನಾವ್ ಇದನ್ನ ಕಟಿಂಗ್ ಮಾಡ್ಬೇಕಾದ್ರೆ ಸ್ಟ್ರೇಟ್ ಆಗಿ ತಗೊಂತೀವಲ್ಲ, ಇನ್ನೊಂದು 1/2 ಇಂಚು ಅಥವಾ 1/4 ಇಂಚು ಕ್ರಾಸ್ ತಗೊಳ್ಳೋಣ ಇಲ್ಲಿ. ಅವಾಗ ನಿಮ್ಗೆ ಇಲ್ಲಿ ರಿಂಕಲ್ಸ್ ಬರಲ್ಲ, ಈ ಪೋರ್ಷನ್ ರಿಂಕಲ್ಸ್ ಬರಲ್ಲ, ಶೋಲ್ಡರ್ ಡ್ರಾಪು ಆಗಲ್ಲ. ಈ 2 ಪ್ರಾಬ್ಲಮ್ ಇಲ್ಲಿ ಬರಲ್ಲ ನಿಮ್ಗೆ. ಇವಾಗ ಇದನ್ನ ಕಟ್ ಮಾಡೋಣ. ಕಾರ್ನರ್ ಪೀಸ್ ತಗೊಳಕ್ಕೆ ಹೋಗ್ಬಾರ್ದು ಸ್ಟಿಚಿಂಗ್ ನಲ್ಲಿ. ಇವಾಗ ಇದು ನೋಡ್ರಿ ಫ್ರಂಟ್ ಪಾರ್ಟಿಗೆ ಇನ್ನೊಂದ್ಸತಿ ಬ್ಲೌಸ್ ಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದು ಪ್ರಿನ್ಸೆಸ್ ಕಟ್ ಬ್ಲೌಸ್ ಅಲ್ವಾ? ಇದನ್ನ ಇಲ್ಲಿ 1/4 ಇಂಚು, ಇದು ಚೆಸ್ಟ್ ಸೈಜ್ ಜಾಸ್ತಿ ಇದೆಯಲ್ಲ 2 ಇಂಚು ಇದು ಮಾರ್ಕ್ ಹಾಕೋಬೇಕು. ಇಲ್ಲಿ ಈ ಪೋರ್ಷನ್ ಅಲ್ಲಿ ಕರೆಕ್ಟ್ ಆಗಿರ್ಬೇಕು. ಕ್ರಾಸ್ ಬಂದ್ರೆ ಈ ಪೋರ್ಷನ್ ಅಲ್ಲಿ ಕ್ರಾಸ್ ಬರ್ಬೇಕು. 1/2 ಇಂಚು ಇಲ್ಲಿ ಕ್ರಾಸ್ ಬಂದ್ರೆ ನಡೀತದೆ, ಬಟ್ ಇಲ್ಲಿ ಕ್ರಾಸ್ ಮಾಡಕ್ ಹೋಗ್ಬಾರ್ದು. ಇದು ಕರೆಕ್ಟ್ ಆಗಿ ಇರ್ಬೇಕು. ಇಲ್ಲಿ ಫ್ರಂಟ್ 8 ಇಂಚಸ್ ಇದೆ, ಇದಕ್ಕ 8 ಇಂಚಸ್. ಇವಾಗ ಈ ಪೋರ್ಷನ್ ಇದೆಯಲ್ಲ, ನಾವ್ ಇಲ್ಲಿಂದ ಯಾಕ ಫ್ರಂಟ್ ಪಾರ್ಟ್ ಹೆಚ್ಚಿಗೆ ತಗೊಂಡಿನಂದ್ರೆ ಅಪ್ಪರ್ ಚೆಸ್ಟ್ ಗೆ ಮಾರ್ಕಿಂಗ್ ಯಾಕೆ ಹಾಕ್ತೀರಪ್ಪ ಅಂದ್ರೆ, ಇಲ್ಲಿ ನನಗೆ ಈ ಪೋರ್ಷನ್ ಇದೆಯಲ್ಲ, ಇಲ್ಲಿಂದ ಈ ಮಿಡಿಲ್ ಪೋರ್ಷನ್ ಗೆ ನಾನು ಕರೆಕ್ಟ್ ಆಗಿ 42 ಸೆಟ್ ಮಾಡ್ತೀನಿ. ಇಲ್ಲಿ ಮಿಡಿಲ್ ಅಲ್ಲಿ ಇಲ್ಲಿ ಮಾತ್ರ ಕರೆಕ್ಟ್ ಆಗಿರುತ್ತೆ, 47ಗೆ 40 ಇರುತ್ತೆ. ಇಲ್ಲಿ ಮಾತ್ರ ಒಂದ್ 2 ಇಂಚ್ ಅಲ್ವಾ, ಒಂದ್ ಡಬಲ್ ಮೇಲೆ 1 ಇಂಚ್ ಎಕ್ಸ್ಟ್ರಾ ಮಾಡಿದ್ರೆ ನನಗೆ ಇಲ್ಲಿ ಕರೆಕ್ಟ್ ಆಗಿ ಫಿಟ್ಟಿಂಗ್ ಸೆಟ್ ಆಗುತ್ತೆ. ಮಿಡಿಲ್ ಚೆಸ್ಟ್ ಮಾತ್ರಗೆ ಇದು ಸೆಟ್ ಆಗುತ್ತೆ. ಈಗ ಫ್ರಂಟ್ ನೆಕ್ ಕಟ್ ಮಾಡೋಣ. ನಿಮ್ಗೆ ಶೋಲ್ಡರ್ ಜಾಸ್ತಿ ಡ್ರಾಪ್ ಆಗುತ್ತೆ, ಪ್ರಾಬ್ಲಮ್ ಆಗುತ್ತೆ ಅಂತಂದ್ರೆ ಈ ನೆಕ್ ಡೌನ್ ಇದ್ದಾಗ ಸ್ವಲ್ಪ ಇಲ್ಲಿ 1/4 ಇಂಚ್ ಇಲ್ಲಿ ಸ್ವಲ್ಪ ಹಿಂಗ ತೆಗಿಬೇಕಷ್ಟೇ ಈ ಪೋರ್ಷನ್ ಅಲ್ಲಿ. ಇವಾಗ ಈ ಪೋರ್ಷನ್ ಆಯ್ತಲ್ಲ, ನನಗೆ ಇಲ್ಲಿಂದ 1 ಇಂಚು ಅಂದ್ರೆ ಇಲ್ಲಿ 1 ಇಂಚ್ ಎಕ್ಸ್ಟ್ರಾ ಬೇಕೇ ಬೇಕು. ಯಾಕಂದ್ರೆ ಮಿಡಿಲ್ ಚೆಸ್ಟ್ ಗೆ ಎಕ್ಸ್ಟ್ರಾ ಬೇಕಲ್ವಾ. ಫಸ್ಟ್ ಇದು ಎಕ್ಸ್ಟ್ರಾ ಕಟಿಂಗ್ ನ ಕಟ್ ಮಾಡೋಣ. ಮಿಡಿಲ್ ಅಲ್ಲಿ 1/2 ಇಂಚಿಗೆ ಗ್ಯಾಪ್ ಇಟ್ಕೊಂಡು ಇಲ್ಲಿಂದ ಇಲ್ಲಿಗೆ ಎಷ್ಟಿದೆಯೋ ಮೆಜರ್ಮೆಂಟ್ ನೋಡ್ಕೊಂಡು ಇಲ್ಲಿ 1/2 ಇಂಚ್ ಮಾತ್ರ ಎಕ್ಸ್ಟ್ರಾ ಕಟಿಂಗ್ ತೆಗಿಬೇಕಾಗುತ್ತೆ. ಇದಾದ್ಮೇಲೆ ಇವ್ರು ಪಾಯಿಂಟೆಡ್ ನೋಡ್ಕೋಬೇಕು. ಇವ್ರ ಪಾಯಿಂಟೆಡ್ 10ವರೆ ಇದೆ. ಸೊ ನಾನು 10ವರೆಗೆ ಅಂದ್ರೆ ಮಿಡಿಲ್ ಮೇಲೆ ಸ್ಟಿಚಿಂಗ್ ಬಿಟ್ಟು 10ವರೆಗೆ ಅಂದ್ರೆ 11 ಇಂಚಿಗೆ ಬರುತ್ತೆ. ಚೆಸ್ಟ್ ಜಾಸ್ತಿ ದೊಡ್ಡದಿದೆಯಲ್ಲ, ನನ್ ಕಡೆಯಿಂದ 4 ಕಾಲಿಗೆ ಮಾರ್ಕಿಂಗ್ ಆಗ್ತಾ ಇದೀನಿ. ಮಾರ್ಕಿಂಗ್ ಕೂಡ ಚೇಂಜ್ ಆಗುತ್ತೆ ನೋಡ್ರಿ, ಎಲ್ಲಾ ಮಾರ್ಕಿಂಗ್ ಒಂದೇ ತರ ಇರಲ್ಲ. ಇಲ್ಲೊಂದು 3ವರೆಗೆ ಒಂದು ಮಾರ್ಕ್ ಬಂದ್ಬಿಟ್ಟು ಇದನ್ನ ಟಚ್ ಮಾಡಿ ಇದನ್ನ ಈ ತರ ಹೋಗುತ್ತೆ. ನಿಮ್ಗೆ ಇದ್ರಲ್ಲಿ ಏನ್ ಇದು ಇಲ್ಲ, ಎಷ್ಟು ಬೇಕಾದ್ರೆ ಮಾಡ್ಕೋಬಹುದು. ಬಟ್ ಇಲ್ಲಿಂದ 5.5 ಇಂಚಿಗೆ ಆತರ ನೋಡ್ಕೋಬೇಕು ನೀವು. ಇಲ್ಲಿಂದ 5.5 ಅಥವಾ 6 ಇಂಚಿಗೆ ಆತರ ಬಂದ್ರೆ ಇದು ಕರೆಕ್ಟ್ ಆಗಿ ಸೆಟ್ ಆಗುತ್ತೆ. ಇದಾದ್ಮೇಲೆ ಇಲ್ಲಿಂದ 2 ಇಂಚಿಗೆ ಈ ತರ ನಮ್ ಕಡೆ ಇಟ್ಕೊಂಡು ಮತ್ತೆ ಸ್ಟ್ರೇಟ್ ಆಗಿ ಒಂದು ಮಾರ್ಕ್ ಹಾಕೊಂಡು ಇದನ್ನ ಈ ತರ ತಗೋಬೇಕು. ಈ ತರ ತಗೊಂಡ್ಮೇಲೆ ಇಲ್ಲಿಂದ 42 ಬೇಕಲ್ಲ, ಇಲ್ಲಿ ಮಾರ್ಕಿಂಗ್ ಸ್ಟಿಚಿಂಗ್ ಮಾರ್ಕಿಂಗ್ ಬಿಟ್ಕೊಂಡು ಇದು ನೋಡ್ಕೋಬೇಕು ಒಂದ್ಸಾರಿ. 42 ಬೇಕು, ಎಕ್ಸಾಕ್ಟ್ 42 ಬೇಕು ನನಗೆ. ಈ ಕಟಿಂಗ್ ಆದ್ಮೇಲೆ ಬರುತ್ತಾ ಇಲ್ಲ ಅನ್ನೋ ಒಂದ್ಸಲ ಚೆಕ್ ಮಾಡ್ಕೊಳ್ಳೇಬೇಕು. ಇದು ಹೆಚ್ಚಿಗೆ ಬರ್ತಾ ಇದೀನ ನನ್ಗ. ಸೊ ನಾನು ಇನ್ನೊಂದ್ ಸ್ವಲ್ಪ ಡಾಟ್ಸ್ಗೆ ಎಕ್ಸ್ಟ್ರಾ ಮಾರ್ಕಿಂಗ್ ತಗೊಂತಾ ಇದ್ದೀನಿ. ಇಲ್ಲಿ ಮಾರ್ಕಿಂಗ್ ಬಿಟ್ಟು ನಾನು 10ವರೆಗೆ ತಗೊಂಡ್ಬಿಟ್ರೆ ಇಲ್ಲಿ ನೋಡಿ ಇದನ್ನ ಎಕ್ಸ್ಟ್ರಾನೇ ಬರ್ತಾ ಇದೆ ನನ್ಗೆ ಇಲ್ಲಿ. ಅಂದ್ರೆ ಇಲ್ಲಿ ಹೆಚ್ಚಿಗೆ ಬಿಟ್ಟಿದ್ದೀನಲ್ಲ, ಅದಕ್ಕೆ ಹೆಚ್ಚಿಗೆ ಬಿಟ್ಟಿರೋದು. ಇಲ್ಲಿ ನಾನು ಈ ತರ ಸ್ಟ್ರೇಟ್ ಆಗಿ ಇದನ್ನ ಕಟ್ ಮಾಡ್ಕೊಂಡು ತೆಗಿಬೇಕು.
ಈ ತರ ಇದು ಫಿಟ್ಟಿಂಗು. ಇಲ್ಲಿಂದ ಇಲ್ಲಿಗೆ ನನಗೆ 42 ಬರ್ಲೇಬೇಕು ನೋಡಿ. ಈ ತರ ಚೆಕ್ ಮಾಡ್ಕೋಬೇಕು ನೀವು. ಚೆಕ್ ಮಾಡ್ಕೊಂಡ್ರೆ 42 ಬಂತ, ಮಿಡಿಲ್ ಚೆಸ್ಟ್ ಬಂತು, ಅಪ್ಪರ್ ಚೆಸ್ಟ್ಗೆ 40 ಬರುತ್ತೆ. ಇದು ಕಟಿಂಗ್ ಆಗುತ್ತಲ್ಲ, ಇಲ್ಲಿ ಕಟಿಂಗ್ ಆಗಿ ಜಾಯಿಂಟ್ ಆಗೋಷ್ಟ್ರೊಳಗೆ ನಮ್ಗೆ ಅದೇ ಮೆಜರ್ಮೆಂಟೇ ಬರುತ್ತೆ. ಇಲ್ಲಿ ಇನ್ನ ಇವಾಗ ನನ್ಗೆ ಎಷ್ಟು ಬಂದಿದೆ, 11 ಇಂಚು ಬಂದಿದೆ. ಇಲ್ಲಿ ಜಾಯಿಂಟ್ ಆಗುತ್ತಲ್ಲ, 1/2 ಇಂಚು ಮಾರ್ಜಿನ್ ಹೋದ್ರೆ ಕೂಡ ಇಲ್ಲಿ ಮಾರ್ಕಿಂಗ್ ಹೋದ್ರೆ ಇದು 10 ಇಂಚಿಗೆ ಬರುತ್ತೆ. ಅಪ್ಪರ್ ಚೆಸ್ಟ್ ಕರೆಕ್ಟ್ ಆಗಿ 40 ಇಂಚು ಬರುತ್ತೆ, ಮಿಡಿಲ್ ಚೆಸ್ಟ್ 40. ಇಲ್ಲಿ ನಾನು ಇನ್ನೂ ಸ್ವಲ್ಪ 42 ಆದ್ರೆ ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ತಗೋಬೇಕು, ಯಾಕಂದ್ರೆ ಇಲ್ಲಿ ಸ್ಟಿಚಿಂಗ್ ಅಲ್ಲಿ ಹೋಗುತ್ತಲ್ಲ. ಸೊ ನಾನು ಇಲ್ಲಿ ಮಾರ್ಕಿಂಗ್ ನೋಡ್ಕೋಬೇಕು ನಾವು. ಇಲ್ಲಿ 11 ಇಂಚಿಗೆ ಬಂದ್ರೆ 22, 44 ಆಗುತ್ತೆ. ಇಲ್ಲಿ ಕಟಿಂಗ್ ಅಲ್ಲಿ ಸ್ಟಿಚಿಂಗ್ ಅಲ್ಲಿ ಹೋಗುತ್ತಲ್ಲ ಇದು, ಅವಾಗ ನಮ್ಗೆ ಕರೆಕ್ಟ್ ಆಗಿ ಸೆಟ್ ಆಗುತ್ತೆ. ಎಷ್ಟು ಮಾರ್ಜಿನ್ ನಮ್ಗೆ ಬೇಕು ಅನ್ನೋದು ನೋಡ್ಕೋಬೇಕು. ಇಲ್ಲಿ ನಮ್ಗೆ ಇಲ್ಲೊಂದು 1/2 ಇಂಚು ಬಿಟ್ಟಿದ್ದೀನಿ, ಇಲ್ಲೊಂದು 1/2 ಇಂಚು, ಇಲ್ಲೊಂದು 1/2 ಇಂಚು ಆದ್ಮೇಲೆ 1 ಇಂಚ್ ಆಯ್ತಲ್ಲ, ಇಲ್ಲಿ ಮತ್ತೆ ಕರೆಕ್ಟ್ ಆಗಿ ನಮ್ಗೆ 10ವರೆಗೆ ಬರುತ್ತಾ ಇಲ್ಲ ನೋಡ್ಕೊಂಡು ಕಟ್ ಮಾಡ್ಕೋಬೇಕು. ಇದು ಮಿಡಿಲ್ ಚೆಸ್ಟ್ ಅಲ್ಲಿ ಇಲ್ಲೇ ಎಕ್ಸ್ಟ್ರಾ ಮಾಡ್ಕೋಬೇಕು. ಈ ಪೋರ್ಷನ್ ಏನಿದೆಯಲ್ಲ ಮಿಡಿಲ್ ಚೆಸ್ಟ್ ಅಲ್ಲಿ ಏನ್ ಬೆಳೆಸಿದ್ರೆ ನಾವ್ ಇಲ್ಲೇ ಬೆಳೆಸ್ಕೋಬೇಕು ಈ ಪೋರ್ಷನ್. ಅಪ್ಪರ್ ಚೆಸ್ಟ್ ಕರೆಕ್ಟ್ ಆಗಿ ಇಟ್ಕೋಬೇಕು ಯಾವತ್ತು ಕೂಡ ಮಾರ್ಜಿನ್. ಸರಿನಾ? ಇವಾಗ ಇದನ್ನ ಕಟ್ ಮಾಡೋಣ. ಇಲ್ಲಿ ಎಕ್ಸ್ಟ್ರಾ ಸ್ವಲ್ಪ ತೆಗೆದೀನಿ ನೋಡ್ರಿ, ನಾನು ಇದು ಸ್ವಲ್ಪ ತೆಗೆದಾಕಿನಿ. ಇದನ್ನ ಹಿಂಗ್ ಇಟ್ಕೊಂಡು ಬ್ಯಾಕ್ ಪಾರ್ಟ್ ಚೆಕ್ ಮಾಡ್ಕೋಬೇಕು ಒಂದ್ಸರ್ತಿ. ನೋಡ್ರಿ ಕರೆಕ್ಟ್ ಆಗಿ ಬಂದಿದೆ. ಇಲ್ಲಿ ಕೂಡ ಕರೆಕ್ಟ್ ಆಗಿ ಬಂದಿದೆ, ಇಲ್ಲಿ ಕೂಡ ಕರೆಕ್ಟ್ ಆಗಿ ಬಂದಿದೆ, ಏನ್ ಹೆಚ್ಚ ಕಡಿಮೆ ಬಂದಿಲ್ಲ. ಇದು ಮಾರ್ಕಿಂಗ್ ಸ್ಟಿಚಿಂಗ್ ಬಿಟ್ಟಿನಲ್ಲ ಸೇಮ್ ಅಷ್ಟೇ ಮಾರ್ಕಿಂಗ್ ನೋಡಿ, ಇಷ್ಟು ಮಾರ್ಕಿಂಗ್ ಹೋಗುತ್ತೆ. ಇದು ಪ್ರಿನ್ಸೆಸ್ ಕಟ್ ಬ್ಲೌಸ್ ಕಟಿಂಗ್ ಆಯ್ತು, ಹಾರ್ಮೋಲ್ ಪ್ರಾಬ್ಲಮ್ ಸಾಲ್ವ್ ಆಯ್ತು. ನಾನು ಒಂದು ಬ್ಲೌಸ್ ಮೇಲೆ ಮತ್ತೊಂದ್ಸರಿ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮ್ಗೆ. ಇದೊಂದು ಬ್ಲೌಸ್ ಮೇಲೆ ಕೂಡ ನಾನು ಹೇಳ್ತಾ ಇದ್ದೀನಿ, ಒಂದ್ಸರಿ ನೋಡ್ಕೊಳ್ಳಿ. ಇವಾಗ ಈ ನೆಕ್ ಈ ಶೋಲ್ಡರ್ ಮೆಜರ್ಮೆಂಟ್ ಯಾವ ತರ ತಗೋಬೇಕಾದ್ರೆ ಇದು ಈಗ ಸ್ಟಿಚಿಂಗ್ ಆಗಿದೆಲ್ಲ, ಇಲ್ಲಿಂದ ಸ್ಟಿಚಿಂಗ್ ಶೋಲ್ಡರ್ ಸ್ಟಿಚಿಂಗ್ ಇದೆಯಲ್ಲ, ಈ ಬ್ಲೌಸ್ ಎಕ್ಸಾಂಪಲ್ ನಾನು ಹೇಳ್ತಾ ಇದ್ದೀನಿ ನಿಮ್ಗೆ. ಇಲ್ಲಿ ಬ್ಲೌಸ್ ಈ ತರ ನೀಟಾಗಿ ಸೆಟ್ ಮಾಡ್ಕೊಂಡು ಈ ತರ ಎಷ್ಟಿದೆ ನೋಡ್ಕೋಬೇಕು. ಇದು 12 ಇಂಚಿಗೆ ಬರ್ತಾ ಇದೆ ಅಂದ್ರೆ ಇದು 12 ಇಂಚಿನಲ್ಲಿ ನಾವು 6 ಇಟ್ಕೋಬೇಕನ್ಮಾತು. ಸ್ಟಿಚಿಂಗ್ ಮಾಡ್ಬೇಕಾ ನಾವು 6 ಇಟ್ಕೋಬೇಕು, ಅರ್ಧ ಮಾಡ್ಕೊಂಡು. ನಿಮ್ಗೆ ಇದನ್ನು ಅರ್ಥ ಆಗಿಲ್ಲ ಯಾವ ತರ ಮಾಡ್ಬೇಕನ್ನ ನೋಡ್ಕೊಂಡ್ರೆ ಮಿಡಿಲ್ ಅಲ್ಲಿ ಈ ನೆಕ್ ಲಾಸ್ಟ್ ಪಾರ್ಟ್ ಇದೆಯಲ್ಲ, ಅಲ್ಲಿ ಟೇಪ್ ಇಟ್ಕೊಂಡು ನೋಡ್ಕೊಂಡ್ರೆ ಇಲ್ಲಿ ನೋಡ್ರಿ 6ವರೆಗೆ ಬರ್ತಾ ಇದೆ. ಅಂದ್ರೆ ಇಲ್ಲಿ ಅರ್ಧ ಇಂಚು ಮೈನಸ್ ಮಾಡ್ಬೇಕು. 6ನಲ್ಲಿ ಅರ್ಧ 3 ಇಲ್ಲಿ ನೋಡ್ರಿ ಇದು 2.5 ಅಂದ್ರೆ ಇಲ್ಲಿ ಮೈನಸ್ ಆಗುತ್ತೆ, ಇಲ್ಲಿ ಪ್ಲಸ್ ಆಗುತ್ತೆ. ಇದು ಪೋರ್ಷನ್ ಮೈನಸ್, ಈ ಪೋರ್ಷನ್ ಪ್ಲಸ್. ಇವಾಗ ಇಲ್ಲಿ 2ವರೆಗೆ ಅರ್ಧ ಇಂಚು ಆಡ್ ಮಾಡಿದ್ರೆ 3 ಇಂಚು, 3 ಇಲ್ಲಿ 6ವರೆದಲ್ಲಿ ಅರ್ಧ ಮೈನಸ್ ಮಾಡಿದ್ರೆ 6 ಇಂಚು ಶೋಲ್ಡರ್. ಈ ತರ ಶೋಲ್ಡರ್ಗಳು ನೋಡ್ಕೋಬೇಕು ಬ್ಲೌಸ್ ಮೇಲೆ ನೋಡ್ಕೋಬೇಕಾದ್ರೆ. ಹಾರ್ಮೋಲ್ಗೆ ಈ ತರ ಸ್ಟ್ರೇಟ್ ಆಗಿ ನೀವು ಟೇಪ್ ಇಟ್ಕೊಂಡ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಎಷ್ಟಿದೆಯೋ ಇದಂತ. ಇವಾಗ ಮತ್ತೆ ಇದು ನೀಟಾಗಿ ಇಟ್ಕೊಂಡು ಈ ತರ ಮಾರ್ಕಿಂಗ್ ಚಾಕ್ ಇರುತ್ತಲ್ಲ, ಮಾರ್ಕಿಂಗ್ ಚಾಕ್ ತಗೊಂಡು ಹಿಂಗ್ ಮಾರ್ಕ್ ಹಾಕೋಬೇಕು. ಅದಕ್ಕೂ ಇದು ಬಂದಿಲ್ವಾ, ಇನ್ನೊಂದ್ ಚೂರು ಡೌನ್ ಮಾಡ್ಕೋಬೇಕು ಈ ತರ. ಇದು ನೋಡ್ಕೊಂಡು ಇದು ಕರೆಕ್ಟ್ ಆಗಿ ಈ ಲೆವೆಲ್ಗೆ ನಮ್ಗೆ ಇಲ್ಲಿಂದ ಈ ಲೆವೆಲ್ಗೆ ಎಷ್ಟಿದೆಯಾ ಇಲ್ಲ ಅನ್ನೋದು ಗೊತ್ತಾಗ್ಬಿಡುತ್ತೆ. ಇಲ್ಲಿ ನೋಡ್ರಿ ಎಷ್ಟು ಬಂದಿದೆ, ಇಲ್ಲಿಗೆ 6 ಇಂಚೆ ಬರುತ್ತೆ. ಹಾರ್ಮೋಲ್ ಸೈಜ್ ಈ ತರ ತಗೋಬೇಕು, ಟೇಪ್ ಇಟ್ಕೊಂಡು ಈ ತರ ತಗೋಬೇಕು. ಇಲ್ಲ ಅದು ಗೊತ್ತಾಗಿಲ್ಲ ಅಂದ್ರೆ ಬ್ಲೌಸ್ ಅಲ್ಲಿ ನೀವು ಲೆಂತ್ ಪೀಸ್ ಹಾಕಿರ್ತಾರಲ್ಲ, ಬ್ಲೌಸ್ ಲೆಂತ್ಗೆ ಸಪೋಸ್ ಇದೆ ಬ್ಲೌಸ್ ಇದೆ, ಇದೇ ಲೆಂತ್ಗೆ ನಮ್ಗೆ ಇದು ಬರ್ತಾ ಇಲ್ಲ ಅಂದಾಗ ಇದು ನೋಡ್ಕೋಬೇಕು. ಇಲ್ಲಿ ಎಷ್ಟಿದೆ, 7ವರೆ ಇದೆ. ಇಲ್ಲಿ ಮಾರ್ಜಿನ್ ಬಿಟ್ಟು 8 ಇಂಚು ಇಲ್ಲಿ ನೋಡ್ಕೋಬೇಕು ನೀವು. ಇಲ್ಲಿ ಅಂದ್ರೆ ಇದು ಬ್ಲೌಸ್ ಅಲ್ಲ, ನಾನು ಎಕ್ಸಾಂಪಲ್ ನಿಮ್ಗೆ ಹೇಳ್ತಾ ಇದ್ದೀನಿ. ಆ ತರ ಮಾರ್ಕಿಂಗ್ ಮಾಡ್ಕೋಬೇಕು. ಹಾರ್ಮೋಲ್ ಶೋಲ್ಡರ್ ಪ್ರಾಬ್ಲಮ್ಸ್ ಬಂದಾಗ ಈ ತರನೇ ನೋಡ್ಕೋಬೇಕು. ಬ್ಲೌಸ್ ಎಷ್ಟಿದೆಯೋ ಅದರ ಶೋಲ್ಡರ್ಗೆ ಕರೆಕ್ಟ್ ಆಗಿ ಇಲ್ಲಿ ನೋಡ್ಕೊಂಡು, ಆಮೇಲೆ ಇಲ್ಲಿ ಅರ್ಥ ಆಗಿಲ್ಲ ಅಂದ್ರೆ ಇಲ್ಲಿ ನೋಡ್ಕೋಬೇಕು ಅಷ್ಟೇ. ಇದು ಶೋಲ್ಡರು ಮೆಜರ್ಮೆಂಟ್, ಇದು ಹಾರ್ಮೋಲ್ ಮೆಜರ್ಮೆಂಟ್, ಇದು ಚೆಸ್ಟ್ ಮೆಜರ್ಮೆಂಟ್, ಈ ಚೆಸ್ಟ್ ಮೆಜರ್ಮೆಂಟ್, ಇದು ವೆಸ್ಟ್ ಮೆಜರ್ಮೆಂಟ್, ಇದು ಲೆಂತ್ ಮೆಜರ್ಮೆಂಟ್. ಈ ತರ ತಗೋಬೇಕು. ಈಗ ನಾನು ಇದ್ರಲ್ಲಿ ಸ್ಲೀವ್ ಕಟಿಂಗ್ ತೋರಿಸ್ತಾ ಇಲ್ಲ, ಯಾಕಂದ್ರೆ ಎಲ್ಲ ವಿಡಿಯೋದಲ್ಲೂ ಸ್ಲೀವ್ ಕಟಿಂಗ್ ತೋರಿಸ್ತಾ ಇದೆ. ವಿಡಿಯೋ ಲೆಂತ್ ಆಗುತ್ತೆ, ಅದಕ್ಕೆ ಸ್ಲೀವ್ ಕಟಿಂಗ್ ತೋರಿಸ್ತಾ ಇಲ್ಲ. ಇವತ್ತಿಗೆ ಇಷ್ಟೇ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹೊಸೊಬ್ರಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಯಾರನ್ನಿದ್ರೆ ಶೇರ್ ಮಾಡಿ. ಥ್ಯಾಂಕ್ ಯು.